ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಬರೀ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಮಾತ್ರ ಬರ್ತಿದ್ಯಾ? ಅದ್ರ ಜೊತೆಗೆ ಒಂದು 1,200 ಎಕ್ಸ್ಟ್ರಾ ಬರಬೇಕಾ? ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2,000 ಜೊತೆ ನಿಮಗೆ 1,200 ಎಕ್ಸ್ಟ್ರಾ ಬರುತ್ತೆ. ಹಾಗಾದರೆ ಒಂದು ಯೋಜನೆ ಯಾವುದು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಕಂಡೀಷನ್ಸ್ ಇದೆ, ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ. ಈ ವರ್ಷ ನಿಮ್ಗೆ ಏನಾಗಿದೆ ಅಂದರೆ 1-2 ತಿಂಗಳು ಬಂತು ಅಂದರೆ ನಿಮ್ಮ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಅರ್ಜಿ ಸಲ್ಲಿಸಿ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಟೋಟಲಿ 24,000 ನೀವು ರಿಸೀವ್ ಮಾಡ್ಕೊಂಡಂಗೆ ಆಗುತ್ತೆ. ಇವಾಗ ನಿಮಗೆ ಗೃಹಲಕ್ಷ್ಮಿ ಜೊತೆ ಎಕ್ಸ್ಟ್ರಾ 1,200 ರೂಪಾಯಿ ಬೇಕು ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಆರಾಮಾಗಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಯೋಜನೆ ಹೆಸರೇನು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು, ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇವಾಗ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ಇವಾಗ ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಗಮನ ಇಟ್ಟು ನೋಡ್ತಾ ಹೋಗಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿ ಪಡ್ಕೊಂಡಿದ್ದೀರಾ. ಇದುವರೆಗೂ ಕೂಡ ನಿಮಗೆ ಬಂದಿರೋದು 20,000 ಬಂದಿದೆ. 1,000 2,000 ಅಲ್ಲ, 20,000 ಒಂದು ಗೌರ್ಮೆಂಟು ಮಹಿಳೆಯರಿಗೆ ಕೊಡ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇವಾಗ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಕೊಬಿಟ್ರು ಕೂಡ ನಿಮಗೆ ಪ್ರತಿ ತಿಂಗಳು ಕೂಡ 1,200 ರೂಪಾಯಿ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಕಂಡೀಷನ್ಸ್ ಏನೇನಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತು ನಿಮಗೆ ಯಾವ ರೀತಿ ಅಮೌಂಟ್ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಕಾಮನ್ ಡಾಕ್ಯುಮೆಂಟ್ಸ್ ಕೇಳಿದ್ದೇನೆಂದರೆ ರೇಷನ್ ಕಾರ್ಡ್. ಯಾಕೆಂದರೆ ರೇಷನ್ ಕಾರ್ಡ್ ಇರೋರಿಗೆ ಈ ಒಂದು ಗೌರ್ಮೆಂಟ್ಗಳು ಯೋಜನೆಗಳನ್ನ ಮಾಡೋದು. ಯಾಕೆಂದರೆ ರೇಷನ್ ಕಾರ್ಡ್ ಒಂದು ಬಡತನ ರೇಖೆಯಲ್ಲಿ ಇರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಯೋಜನೆಗಳನ್ನ ಮಾಡ್ತಾ ಇರುತ್ತೆ. ಸೇಮ್ ಈ ಒಂದು ಯೋಜನೆಗೂ ಕೂಡ ಅಷ್ಟೇ, ನೀವೇನಾದರೂ ಒಂದು ಅರ್ಜಿ ಸಲ್ಲಿಸಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇರಲೇಬೇಕಾಗುತ್ತೆ. ಜೊತೆಗೆ ಮೇಯ್ನಾಗಿ ನಿಮ್ಮದು ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಯಾಕೆಂದರೆ ಆ ಯೋಜನೆ ಅಡಿ ನಿಮ್ಗೆ ಏನು ಅಮೌಂಟ್ನ ರಿಲೀಸ್ ಮಾಡ್ತಾರಲ್ಲ ಅದು ನಿಮ್ಮ ಖಾತೆಗೆ ಬಂದು ತಲುಪಬೇಕಂದ್ರೆ ನಿಮ್ಮ ಹತ್ರ ಒಂದು ಆಕ್ಟಿವ್ ಆಗಿರುವಂಥ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗಿರುತ್ತೆ. ಆ ಒಂದು ಬ್ಯಾಂಕ್ ಅಕೌಂಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಜೊತೆಗೆ ನಿಮ್ಮದು ಒಂದು ಬ್ಯಾಂಕ್ ಅಕೌಂಟು ಕೂಡ ಇರಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇರಬೇಕಾಗಿರುವಂಥ ಇನ್ನೊಂದು ಡಾಕ್ಯುಮೆಂಟ್ ಏನಂದರೆ ಏಜ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಅಂದರೆ ಆಧಾರ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ, ಏನೂ ಕೂಡ ತೊಂದರೆ ಇಲ್ಲ. ಇಷ್ಟು ಡಾಕ್ಯುಮೆಂಟ್ಸು ಕೂಡ ನೀವು ರೆಡಿ ಮಾಡ್ಕೋತು ಅಂದರೆ ಈ ಒಂದು ಯೋಜನೆಗೆ ನೀವು ಒಂದು ಅರ್ಜಿ ಸಲ್ಲಿಸ್ಬೋದು. ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದಾ, ಏನು ಕಂಡೀಷನ್ ಇಲ್ವಾ ಅಂತ ನೀವು ಕೇಳ್ಬೋದು. ಯಾವುದೇ ಯೋಜನೆ ಮಾಡಲಿ ಕಂಡೀಷನ್ ಇಲ್ಲದೆ ಯಾವ ಯೋಜನೆ ಕೂಡ ಮಾಡೋಕ್ಕೆ ಹೋಗಲ್ಲ, ಕಂಡೀಷನ್ ಇದ್ದೇ ಇರುತ್ತೆ. ಈ ಒಂದು ಯೋಜನೆಗೂ ಕೂಡ ಕಂಡೀಷನ್ ಇದ್ದೇ ಇದೆ. ಹಾಗಾದರೆ ಈ ಒಂದು ಯೋಜನೆಗೆ ಏನು ಕಂಡೀಷನ್ಸ್ ಇದೆ ಅಂತಲೂ ಕೂಡ ನೀವು ಕೇಳ್ಬೋದು. ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ಥರದ ಫಿಕ್ಸೆಡ್ ಡೆಪಾಸಿಟ್ ಇರಬಾರ್ದು. ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 10,000ಕ್ಕಿಂತ ಜಾಸ್ತಿ ಅಮೌಂಟ್ ಕೂಡ ಇರಬಾರ್ದು. ಮತ್ತು ಮೇಯ್ನಾಗಿ ನಿಮ್ಮ ವಾರ್ಷಿಕ ಆದಾಯ ಬಂದ್ಬಿಟ್ಟು 36,000ಕ್ಕಿಂತ ಜಾಸ್ತಿ ದಾಟಿರಬಾರ್ದಾಗಿರುತ್ತೆ. ಮತ್ತು ಈ ಒಂದು ಯೋಜನೆಗೆ ಯಾರಪ್ಪ ಅರ್ಜಿ ಸಲ್ಲಿಸ್ಬೋದು ಅಂದರೆ ಇಲ್ಲಿ ಯಾರ ವಯಸ್ಸು ಬಂದ್ಬಿಟ್ಟು 60 ವರ್ಷ ಮೇಲೆ ದಾಟಿರುತ್ತೆ ಅವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂದರೆ ಅಟಲ್ಜಿ ಸೇವಾ ಕೇಂದ್ರ ಇರುತ್ತೆ ನಿಮ್ಮ ಜಿಲ್ಲೆಗಳಲ್ಲಿ, ಅಲ್ಲಿ ಹೋಗಿ ಸಂಪರ್ಕಿಸಿದ್ರೆ ಅಲ್ಲಿ ನಿಮಗೆ ಇಲ್ಲಿ ಅರ್ಜಿ ಹಾಕೊಡ್ತಾರೆ. ನಿಮ್ಗೆ ಅಮೌಂಟು ವಿತಿನ್ 1 ತಿಂಗಳಲ್ಲಿ ವೆರಿಫಿಕೇಷನ್ ಆಗಿ ನಿಮ್ಗೆ ಅಮೌಂಟ್ ಬರುತ್ತೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅವ್ರಿಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು